ಮದ್ದೂರು ಪಟ್ಟಣದಾದ್ಯಂತ ಪೊಲೀಸರಿಂದ ಹೈ ಅಲರ್ಟ್ ಇದ್ದಾರೆ. ಈಗ ಮೆರವಣಿಗೆ ಸಾಗುವಂತ ಮಾರ್ಗ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. 30ಕ್ಕೂ ಹೆಚ್ಚು ವಾಹನಗಳಲ್ಲಿ ಆರ್ಎಎಫ್ ಸಿಬ್ಬಂದಿ ಪೊಲೀಸರಿಂದ ಗಸ್ತು ತಿರುಗಲಾಗ್ತಾ ಇದೆ. ಯಾವ ಕ್ಷಣದಲ್ಲಿ ಯಾವ ರೀತಿಯ ಘಟನೆಗಳು ಬೇಕಾದರೂ ಅಲ್ಲಿ ಸಂಭವಿಸಬಹುದಾದಂತಹ ಸಾಧ್ಯತೆಗಳಿರೋದ್ರಿಂದಾಗಿ ಹೆಚ್ಚಿನ ಪೊಲೀಸರ ನಿಯೋಜನೆ ಕೂಡ ಸ್ಥಳದಲ್ಲಾಗಿದೆ. ಮೆರವಣಿಗೆ ಸಾಗ್ತಾ ಇರುವಂತಹ ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಹೆಚ್ಚಿನ ಪೊಲೀಸರು ಅಲ್ಲಿ ಮೆರವಣಿಗೆ ಮೂಲಕವಾಗಿ ಸಾಗ್ತಾ ಇದ್ದಾರೆ, ಗಸ್ತು ತಿರುಗ್ತಾ ಇದ್ದಾರೆ. 30ಕ್ಕೂ ಹೆಚ್ಚು ವಾಹನಗಳಲ್ಲಿ ಆರ್ಎಎಫ್ ಸಿಬ್ಬಂದಿಯಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ. ಹದ್ದಿನ ಕಣ್ಣಿಡಲಾಗಿದೆ. ಕೊಂಚ ಹೆಚ್ಚು ಕಡಿಮೆ ಆದರೂ ಕೂಡ ಅಂಥವರನ್ನ ಬಂಧನಕ್ಕೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಕಲ್ಲು ತೂರಾಟ ಪ್ರಕರಣ ಮತ್ತೆ ಮರುಕಳಿಸುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಏನಾದರೂ ಅಲ್ಲಿ ಅಹಿತಕರ ಘಟನೆಗಳು ನಡೆಯಬಹುದಾದಂತಹ ಸಾಧ್ಯತೆಗಳೇನಾದರೂ ಬಂದೊದಗಿದಲ್ಲಿ ಅದಕ್ಕೂ ಕೂಡ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದ್ದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂದರೆ ಆ ಕ್ಷಣದಲ್ಲಿ ಆರ್ಎಎಫ್ ಟೀಮ್ 30ಕ್ಕೂ ಹೆಚ್ಚು ಜನರ ಟೀಮ್ ಇದು ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ. ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸಿಬ್ಬಂದಿ ಗಸ್ತನ್ನು ತಿರುಗ್ತಾ ಇರುವಂಥದ್ದು. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಹೇಳೋಕ್ಕಾಗೋದಿಲ್ಲ. ಸಹಜವಾಗಿ ಸಮಾಧಾನದಿಂದ ಸಾಗ್ತಾ ಇರುವಂತಹ ಮೆರವಣಿಗೆಯಲ್ಲಿ ಏನಾದರೂ ಕಿಡಿಗೇಡಿಗಳಿಂದ ಏನಾದರೂ ಕೃತ್ಯಗಳನ್ನು ಎಸಗೋದಕ್ಕೆ ಏನಾದರೂ ಮುಂದಾದರೆ ತಕ್ಷಣವೇ ಆಕ್ಷನ್ ಅನ್ನು ತೆಗೆದುಕೊಳ್ತಾರೆ. ಏರ್ ಗನ್ ಕೂಡ ಈಗಾಗಲೇ ಅವ್ರ ಹತ್ರ ಇರುತ್ತೆ. ಅದಕ್ಕೆ ಬೇಕಾದಂತಹ ಪರಿಸ್ಥಿತಿಯನ್ನು ಹತೋಟಿಗೆ ತರುವಂಥ ವೆಪನ್ಸ್ ಕೂಡ ಅವ್ರ ಹತ್ರ ಇದೆ. ಕಲಾ ತಂಡಗಳ ವೈಭವ ಈಗ ಸಾಗ್ತಾ ಇರುವಂತಹ ದೃಶ್ಯಗಳು. ಅದಕ್ಕೂ ಮುಂಚಿತವಾಗಿ ಅಲ್ಲಿ ಆರ್ಎಎಫ್ ಟೀಮ್ ತೆರಳಿದೆ. ಮದ್ದೂರು ಪಟ್ಟಣದಾದ್ಯಂತ ಪೊಲೀಸರಿಂದ ಹೈ ಅಲರ್ಟ್ ಅನ್ನ ಮಾಡಲಾಗ್ತಾ ಇದ್ದು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರಮುಖ ರಸ್ತೆಗಳಲ್ಲಿ ಈಗಾಗಲೇ ಮೆರವಣಿಗೆ ಸಾಗ್ತಾ ಇದೆ. 28 ಗಣೇಶ ಮೂರ್ತಿಗಳು ವೈಭವೋಪೇತವಾಗಿ ಸಾಗಿಸಲಾಗ್ತಾ ಇರುವಂಥದ್ದು. ಡಿಜೆ ಸೌಂಡ್ ಅನ್ನ ಕೂಡ ಅಲ್ಲಿ ವ್ಯವಸ್ಥೆಗಳಾಗಿದೆ. ಹಾಗೆ ಟಮಟೆ ಸದ್ದಿಗೆ ಅಲ್ಲಿ ಜನರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಕೂಡ ಅಲ್ಲಿ ಸಾಗ್ತಾ ಇರುವಂತಹ ದೃಶ್ಯಗಳಿದು. ಆರ್ ಅಶೋಕ್, ವಿಜಯೇಂದ್ರ ಹಾಗೆ ಸಿಟಿ ರವಿ, ಚಲವಾದಿ ನಾರಾಯಣ ಸ್ವಾಮಿ, ಅಶ್ವಥ್ ನಾರಾಯಣ್ ಕೂಡ ಸ್ಥಳದಲ್ಲಿದ್ದಾರೆ. ಯದುವೀರ್ ಕೂಡ ಸ್ಥಳದಲ್ಲಿದ್ದಾರೆ. ಈಗ ಕಂಪ್ಲೀಟ್ ಆಗಿ ಡಿಸಿ ಹಾಗೆ ಎಸ್ಪಿಯಿಂದ ಮಾಹಿತಿನ ಕಲೆ ಹಾಕಲಾಗಿದ್ದು ಈ ಘಟನೆಗೆ ನಿಖರ ಕಾರಣ ಏನು, ಹೇಗಾಯಿತು ಈ ಘಟನೆ, ಯಾರ ಕೃತ್ಯ, ಯಾರ ಕೈವಾಡ, ಶಾಂತಿಯುತವಾಗಿ ಸಾಗಬೇಕಾಗಿದ್ದಂತಹ ಹಬ್ಬದ ಸಂದರ್ಭದಲ್ಲಿ ಈ ಪ್ರಕ್ಷುಬ್ಧ ಹೇಗಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ.